ನಮಸ್ಕಾರ. ಮೂಕಪ್ಪ ಸ್ವಾಮಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧುಸೂದನ್. ಸಾಮಾನ್ಯವಾಗಿ ಮಠ ಅಂದಮೇಲೆ ಅಲ್ಲಿ ಸ್ವಾಮೀಜಿಗಳಿರ್ತಾರೆ. ಆದರೆ ಹಾವೇರಿ ಜಿಲ್ಲೆಯಲ್ಲೊಂದು ಮಠವಿದೆ. ಆ ಮಠದಲ್ಲಿ ಪರಂಪರಾಗತವಾಗಿ ಒಂದು ವಿಶಿಷ್ಟ ಸಂಪ್ರದಾಯವನ್ನು ಆಚರಿಸ್ತಾ ಬರಲಾಗ್ತಾ ಇದೆ. ಇಲ್ಲಿ ಸ್ವಾಮೀಜಿಗಳಾಗಿ ಪೀಠಾರೋಹಣ ಮಾಡೋರು ಎಂದು ಮಾತನ್ನೇ ಆಡೋದಿಲ್ಲ. ಲೋಕದ ಒಳಿತು ಕೆಡುಕುಗಳ ಪರಿಚಯವೂ ಅವರಿಗಿರೋದಿಲ್ಲ. ಯಾಕೆಂದರೆ ಆ ಮಠದ ಪೀಠಾಧ್ಯಕ್ಷರಾಗಿ ಜನರನ್ನ ಉದ್ಧರಿಸ್ತಿರೋದು ಎರಡು ಎತ್ತುಗಳು. ಇದು ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಗುಡ್ಡದ ಮಲ್ಲಾಪುರದ ಹುಚ್ಚಪ್ಪ ಸ್ವಾಮಿಗಳ ಮಠ. ಈ ಮಠ ಕರ್ನಾಟಕದಲ್ಲಷ್ಟೇ ಅಲ್ಲ, ಇಡೀ ದೇಶದಲ್ಲೇ ಒಂದು ವಿಶಿಷ್ಟ ಸಂಪ್ರದಾಯವನ್ನ ಪಾಲಿಸ್ತಾ ಬಂದಿದೆ. ಹುಚ್ಚಪ್ಪ ಸ್ವಾಮಿಗಳ ಮಠಕ್ಕೆ ಎರಡು ಎತ್ತುಗಳೇ ಸ್ವಾಮೀಜಿಗಳು. ಹೀಗಾಗಿ ಈ ಮಠವನ್ನ ಮೂಕಪ್ಪ ಸ್ವಾಮಿಗಳ ಮಠ ಎಂದು ಕರೆಯುತ್ತಾರೆ. ಗುಡ್ಡದ ಮಲ್ಲಾಪುರ ಸ್ವಾಮಿಗಳ ಮಠ ಪರಂಪರಾಗತವಾಗಿ ಈ ಸಂಪ್ರದಾಯವನ್ನ ನಡೆಸಿಕೊಂಡು ಬಂದಿದೆ. ಎರಡು ಎತ್ತುಗಳೇ ಮಠಕ್ಕೆ ಸ್ವಾಮೀಜಿಗಳಾಗಿ ಭಕ್ತರನ್ನ ಉದ್ಧರಿಸುತ್ತಿದ್ದಾರೆ. ಭಕ್ತರು ಕೂಡ ಮಠಕ್ಕೆ ನಿಷ್ಠರಾಗಿ ನಡೆದುಕೊಂಡು ಮೂಕಪ್ಪ ಸ್ವಾಮಿಗಳನ್ನ ನಂಬಿ ಆರಾಧಿಸುತ್ತಿದ್ದಾರೆ. ಇತ್ತೀಚೆಗೆ ಗುಡ್ಡದ ಮಲ್ಲಾಪುರದ ಮಠದಲ್ಲಿ 37ನೇ ಮೂಕಪ್ಪ ಸ್ವಾಮಿಗಳ ಪಟ್ಟಾಧಿಕಾರಿ ನಡೆಯಿತು. ಮಠದ ಸ್ವಾಮೀಜಿಗಳಿಗೆ ಪಟ್ಟಾಧಿಕಾರ ನೀಡುವ ರೀತಿಯಲ್ಲೇ ಆಕಳ ಕರುವಿಗೂ ಪಟ್ಟಾಧಿಕಾರದ ವಿಧಿವಿಧಾನಗಳನ್ನ ಮಾಡಲಾಯಿತು. ಶ್ರೀಶೈಲ ಜಗದ್ಗುರು ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯರ ನೇತೃತ್ವದಲ್ಲಿ ಪಟ್ಟಾಧಿಕಾರ ಮಹೋತ್ಸವ ನಡೆಯಿತು. ಬೆಳಗಿನ ಜಾವ ಯಾವ ರೀತಿಯಾಗಿ ಒಂದು ಮಠಕ್ಕೆ ಒಬ್ಬ ಶ್ರೀಗಳನ್ನು ಪಟ್ಟಾಭಿಷೇಕ ಮಾಡಬೇಕಾದ್ರೆ ಯಾವ ತೆರನಾಗಿರುವಂಥ ಸಂಸ್ಕಾರವನ್ನು ಕೊಟ್ಟು ಅವರಿಗೆ ಜಗದ್ಗುರುಗಳು ಅವರ ಮಸ್ತಕದ ಮೇಲೆ ಪಾದವನ್ನಿರಿಸಿ ರುದ್ರಾಭಿಷೇಕಾದಿ ವಿಧಿವತ್ ಅಭಿಷೇಕಗಳನ್ನು ನೆರವೇರಿಸಿ ಅವರಿಗೆ ಗುರು ಪಟ್ಟಾಧಿಕಾರವನ್ನು ಅನುಗ್ರಹಿಸಲಾಗ್ತದನೋ ಅದೇ ರೀತಿಯಾಗಿ ನೂತನವಾಗಿ ಶ್ರೀಮಠಕ್ಕೆ ಆಗಮಿಸಿರುವಂತಹ ಮೂಕಪ್ಪ ಸ್ವಾಮಿಗಳವರಿಗೆ ಮೊದಲನೇದಾಗಿ ಲಿಂಗಧಾರಣೆಯನ್ನು ಮಾಡಿ ಅವರನ್ನು ಉತ್ತರಾಧಿಕಾರಿಯನ್ನಾಗಿ ನೇಮಕ ಮಾಡಲಾಯಿತು. ಆನಂತರ ಇವತ್ತು ಬೆಳಗಿನ ಜಾವದಲ್ಲಿ ಅವರಿಗೆ ಲಿಂಗ ದೀಕ್ಷೆಯನ್ನು ಮಾಡಿ ಅಯ್ಯಾಚಾರವನ್ನು ಮಾಡಿ ಅವರಿಗೆ ದೀಕ್ಷೆಯನ್ನು ಕೊಡುವಂಥ ವ್ಯವಸ್ಥೆ ಆಯಿತು. ದೀಕ್ಷೆ ಮುಗಿದ ನಂತರ ಜಗದ್ಗುರುಗಳವರ ಪಾದವನ್ನು ಅವರ ಮಸ್ತಕದ ಮೇಲೆ ಇರಿಸಿ ಶ್ರೀರುದ್ರವನ್ನು ಹೇಳ್ತಾ ಅಭಿಷೇಕಾದಿ ದ್ರವ್ಯಗಳನ್ನು ಗುರುಗಳ ಪಾದದ ಮೂಲಕ ಅವರ ಮಸ್ತಕಕ್ಕೆ ಅಭಿಷೇಕವನ್ನು ಮಾಡಿ ಪಟ್ಟಾಭಿಷೇಕವನ್ನು ನೆರವೇರಿಸಲಾಯಿತು. ಎರಡು 2013 ಜುಲೈ 29ರಂದು ಮೂಕಪ್ಪ ಸ್ವಾಮಿಗಳು ಲಿಂಗೈಕ್ಯರಾಗಿದ್ದರು. ಬಳಿಕ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಬೆಟ್ಟದ ಕುರ್ಲಿ ಗ್ರಾಮದ ನಾಗೇಶ ಎನ್ನುವವರ ಮನೆಯಲ್ಲಿ ಪುನರ್ಜನ್ಮ ಪಡೆದುಕೊಂಡಿದ್ದರು. ನವೆಂಬರ್ 1ರಂದು ಬೆಟ್ಟದ ಕುರ್ಲಿ ಗ್ರಾಮದಲ್ಲಿ ಮೂಕಪ್ಪ ಸ್ವಾಮಿಗಳಿಗೆ ಲಿಂಗಧಾರಣೆ ಮಾಡಿ ಪೂಜೆ ಮಾಡಲಾಗಿತ್ತು. ಬಳಿಕ ಗುಡ್ಡದ ಮಲ್ಲಾಪುರದ ಮಠಕ್ಕೆ ಆಕಳ ಕರುವನ್ನ ಕರೆತಂದು ಪಟ್ಟಾಧಿಕಾರ ಮಾಡಲಾಯಿತು. ಎರಡು 2013ನೇ ಇಸ್ವಿ ಒಳಗೆ ಐಕ್ಯ ಆಗಿದ್ರು ಇಲ್ಲಿ. ಅದೇ ರೀತಿ ಈಗ ಮತ್ತೆ ಪುನರ್ಜನ್ಮ ಅವ್ರದ್ದು ಈ ಪರಂಪರೆನ ಹಂಗೆ ಬಂದೈತಿ. ಮಠದ್ದು ಒಬ್ಬರು ಐಕ್ಯ ಆದಮೇಲೆ ಮತ್ತೊಬ್ಬರು ಯಾವುದೋ ಕಡೆ ಜನನ ಆಗ್ತಾರೆ, ಬೇರೆ ಕಡೆ ಜನನ ಆಗಿ ಅವರು ಮತ್ತೆ ಈಗೇನು ಶ್ರೀಗಳು ಹೇಳಿದ್ರಲ್ಲ ಆ ರೀತಿ ನಾವು ಹೋಗಿ ಪರೀಕ್ಷೆ ಮಾಡಿ ಅವರು ಸ್ವಾಮಿಗಳು ಹೌದು ಅಲ್ಲ ಅಂತ ನಾವು ವಿಚಾರ ಮಾಡಿ ಅವರು ಹೌದು ಅಂತ ಆದಮೇಲೆ ನಾವು ಅವ್ರಿಗೆ ಲಿಂಗ ದೀಕ್ಷಾ ಕೊಟ್ಟು ಆಮೇಲೆ ಅದರಲ್ಲಿ ಶ್ರೀಶೈಲ ಸನ್ನಿಧಿಯವರ
ಅಮೃತ ಹಸ್ತದಿಂದ ಅವ್ರಿಗೆ ಪಟ್ಟಾಧಿಕಾರ ನೆರವೇರಿಸಲಾಯಿತು. ಮೂಕಪ್ಪ ಸ್ವಾಮೀಜಿಗಳು ಲಿಂಗೈಕ್ಯರಾದಾಗ ಸಾವಿರಾರು ಭಕ್ತರು ಹೊರ ರಾಜ್ಯಗಳಿಂದಲೂ ಬಂದು ಅಂತಿಮ ದರ್ಶನವನ್ನ ಪಡೆದಿದ್ದರು. ಗ್ರಾಮದ ತುಂಬೆಲ್ಲ ಸ್ವಾಮೀಜಿಗಳ ಪಾರ್ಥಿವ ಶರೀರದ ಮೆರವಣಿಗೆ ಮಾಡಲಾಗಿತ್ತು. ಬಳಿಕ ಮಠದ ಆವರಣದಲ್ಲೇ ಅಂತ್ಯಕ್ರಿಯೆ ಮಾಡಿದ್ದರು. ಬಳಿಕ ಸ್ವಾಮೀಜಿಗಳು ಪುನರ್ಜನ್ಮ ಪಡೆದುಕೊಳ್ಳುತ್ತಾರೆಂದು ಭಕ್ತರು ನಂಬಿದ್ದರು. ಭಕ್ತರ ನಂಬಿಕೆ ನಿಜವಾಯಿತು. ಬೆಟ್ಟದ ಕುರ್ಲಿ ಗ್ರಾಮದಲ್ಲಿ 37ನೇ ಮೂಕಪ್ಪ ಸ್ವಾಮೀಜಿಗಳಾಗಿ ಪುನರ್ಜನ್ಮ ಪಡೆದಿದ್ದರು. ಇದು ಆಶ್ಚರ್ಯವೆನಿಸಿದ್ರೂ ಸತ್ಯ. ಪೂರ್ವಜನ್ಮ ಅನ್ನೋದು ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದು. ಆದರೆ ಈ ಮೂಕಪ್ಪ ಸ್ವಾಮಿಗಳ ವಿಚಾರದಲ್ಲಿ ಮಾತ್ರ ಪುನರ್ಜನ್ಮ ಪವಾಡವನ್ನ ಮಾಡ್ತಾನೆ ಬಂದಿದೆ. ಮೂಕಪ್ಪ ಸ್ವಾಮಿಗಳು ಲಿಂಗೈಕ್ಯರಾದ ಮೇಲೆ ಮತ್ತೆ ಕರುವಿನ ರೂಪದಲ್ಲಿ ಪುನರ್ಜನ್ಮ ಪಡೆದುಕೊಳ್ಳುತ್ತಾರೆ. ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಗುಡ್ಡದ ಮಲ್ಲಾಪುರದ ಮಠ ಉಳಿದೆಲ್ಲ ಮಠಗಳಿಗಿಂತ ವಿಶೇಷವಾಗಿದೆ. ಹಿಂದೆ ಇದನ್ನ ಹುಚ್ಚಪ್ಪ ಸ್ವಾಮಿಗಳ ಮಠ ಅಂತ ಕರೀತಾ ಇದ್ರು. 14ನೇ ಶತಮಾನದಲ್ಲಿ ಹುಚ್ಚಪ್ಪ ಸ್ವಾಮಿಗಳು ಜೀವಂತ ಸಮಾಧಿಯಾಗುವ ವೇಳೆ ಅವರ ಜೊತೆಯಲ್ಲಿ ಇರುತ್ತಿದ್ದ ಎತ್ತುಗಳನ್ನೇ ಆ ಮಠಕ್ಕೆ ಉತ್ತರಾಧಿಕಾರಿಯಾಗಿ ನೇಮಕ ಮಾಡಿದ್ರು. ಅಂದಿನಿಂದಲೇ ಈ ಮಠಕ್ಕೆ 2 ಬಸವ ಸ್ವರೂಪಿ ಎತ್ತುಗಳು ಮಠಾಧೀಶರು. ಇದುವರೆಗೆ ಮಡ್ಲೂರು, ಸಾತೇನಹಳ್ಳಿ, ರಾಣೆಬೆನ್ನೂರು, ವೀರತಿಕೊಪ್ಪ, ಬೆಟ್ಟದ ಕುರ್ಲಿ ಸೇರಿದಂತೆ 37 ಕಡೆಗಳಲ್ಲಿ ಮೂಕಪ್ಪ ಸ್ವಾಮಿಗಳು ಪುನರ್ಜನ್ಮ ಪಡೆದುಕೊಂಡಿದ್ದಾರೆ. ಮೂಕಪ್ಪ ಸ್ವಾಮಿಗಳ ಪವಾಡ ಇಷ್ಟೇ ಅಲ್ಲ, ತಾನು ಮತ್ತೆ ಎಲ್ಲಿ ಹುಟ್ಟಿದ್ದೀನಿ ಅಂತ ಎಲ್ಲರಿಗೂ ತಿಳಿಸ್ತಾರಂತೆ. ಸಾಮಾನ್ಯವಾಗಿ 86ನೇ ಇಸ್ವಿಯಲ್ಲಿ ನಮ್ಮ ಮನೆಗೆ ಅವರು ದಯಮಾಡಿಸಿದರು. 86ನೇ ಇಸ್ವಿಯಿಂದ ಇಲ್ಲಿವರೆಗೂ ಅವರ ಒಂದು ಕೃಪಾಶೀರ್ವಾದ ನಮ್ಮ ಮೇಲಿದೆ. ಮೊಟ್ಟ ಮೊದಲು ನಾವು ಬಹಳ ಒಂದು ಬಡತನ ಸ್ಥಿತಿಯಲ್ಲಿದ್ವಿ. ಶ್ರೀಗಳವರು ನಮ್ಮ ಮನೆಗೆ ದಯಮಾಡಿಸಿದಾಗ ಅಂದು ನಮ್ಮ ಪರಿಸ್ಥಿತಿ ಭಾಳ ಶೋಚನೀಯವಾಗಿತ್ತು. ಅವರು ತಮ್ಮ ಭಿಕ್ಷಾಟನೆ ಮಾಡಿ ಬಂದಿರತಕ್ಕಂಥ ದವಸ ಧಾನ್ಯಗಳನ್ನು ಕೊಟ್ಟುಬಿಟ್ಟು ನಮ್ಮನ್ನು ಉದ್ಧಾರ ಮಾಡಿದರು. ಅವರ ಕೃಪಾಶೀರ್ವಾದದಿಂದ ಈಗ ನಾವು ಉನ್ನತ ಸ್ಥಾನಕ್ಕೆ ಬಂದಿದ್ದೇವೆ. ಕಳೆದ 9 ತಿಂಗಳ ಹಿಂದೆ ಮೂಕಪ್ಪ ಸ್ವಾಮಿಗಳು ಲಿಂಗೈಕ್ಯರಾಗಿದ್ದರು. ಅಂದಿನಿಂದ ಮೂಕಪ್ಪ ಸ್ವಾಮಿಗಳು ಎಲ್ಲಿ ಪುನರ್ಜನ್ಮ ಪಡೆದುಕೊಳ್ಳುತ್ತಾರೆ ಎನ್ನುವ ಕುತೂಹಲ ಭಕ್ತರಲ್ಲಿತ್ತು. ಬಳಿಕ ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನ ಬೆಟ್ಟದ ಕುರ್ಲಿ ಗ್ರಾಮದಲ್ಲಿ 37ನೇ ಮೂಕಪ್ಪ ಸ್ವಾಮಿಗಳು ಪುನರ್ಜನ್ಮ ಪಡೆದುಕೊಂಡರು. ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿರುವ ಆ ಗ್ರಾಮದಲ್ಲಿರುವ ನಾಗೇಶ ಎನ್ನುವವರ ಮನೆಯಲ್ಲಿ ಜನಿಸಿದ್ದರು. ಆತನೂ ಸಹ ಅತ್ಯಂತ ಕಡುಬಡತನದಲ್ಲಿ ಇದ್ದ ವ್ಯಕ್ತಿ. ಚಿಕ್ಕ ಗುಡಿಸಲಿನಲ್ಲಿ ವಾಸವಾಗಿರುವ ನಾಗೇಶನ ಮನೆಯಲ್ಲಿ ಮೂಕಪ್ಪ ಸ್ವಾಮಿಗಳು ಜನಿಸಿದ್ದು ಆತನಿಗೆ ಎಲ್ಲಿಲ್ಲದ ಸಂತಸ ತಂದಿತ್ತು. ಹನ್ನೆರಡು ಗಂಟೆಯಿಂದ 12:30 ಒಳಗೆ ನಮ್ಮ ಕರ ಹುಟ್ಟಿತು ನಮ್ಮ ಮನೆಯಲ್ಲಿ. ಹುಟ್ಟಿದ್ದು ಮಲೆ ಕುಡಿಲಿಲ್ಲ. ಮಲೆ ಕುಡಿದೇ ಇರೋದಕ್ಕೆ 2-3 ದಿನ ಬಿಟ್ಬಿಟ್ವಿ. ಒಂದಿನ ಹಾಲು ಕರೆಸಿ ಆಕಳ ಹಾಲು ಕರೆಸಿ ಮಲೆ ಹಾಕಿದ್ರು ಕುಡಿಲಿಲ್ಲ, ಗಟ್ವ ಹೆಂಗೆ ಹೋತು. ಆಮೇಲೆ ಅಲ್ಲಿ ಒಬ್ಬ ಸ್ವಾಮಿಗಳು ಇವರಿಗೆ ಗುಡ್ಡದ ಮಲ್ಲಾಪನವರಿಗೆ ಫೋನ್ ಮಾಡಿ ಅವ್ರನ್ನ ಕರೆಸಿದ್ರು. ಅವರು ಬಂದು ಮಧ್ಯಾಹ್ನ ಬಂದು ನೋಡಿ ಹೋಗಿ ಆಮೇಲೆ ಸಾಯಂಕಾಲ ಬಂದು ನಮ್ಮ ಮನೆಯಲ್ಲಿ ಪೂಜೆ ಮಾಡಿ ಕರುವಿಗೆ ಆಮೇಲೆ ಮಲಿಗೆ ಬಿಟ್ಟ ಮೇಲೆ ಮಲಿ ಕುಡಿತು. ಅದೇ ಮೂಕಪ್ಪ ಜಯ ಅಂದು ಅವರು ತೀರ್ಥ ಹಾಕಿ ಇದು ಮಾಡಿದ್ರು. ಯಾರ
ಯಾವತ್ತೋ ಮನೆಯಲ್ಲಿ ಹುಟ್ಟಿದ ಕರುವನ್ನ ತಂದು ಸ್ವಾಮಿಗಳನ್ನಾಗಿ ಇಲ್ಲಿ ಮಾಡುವುದಿಲ್ಲ. ಹುಟ್ಟಿದ ತಕ್ಷಣ ಆ ಕರು ಪವಾಡ ಮಾಡಬೇಕು. ಅಂದ್ರೆ ತಾಯಿಯ ಮೊಲೆ ಹಾಲನ್ನ ಆ ಕರು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕುಡಿಯದೆ ಉಪವಾಸವಿರುತ್ತದೆ. ಬಳಿಕ ಮಠದ ಧರ್ಮಾಧಿಕಾರಿಗಳು ಪಾದುಕೆಯನ್ನು ತೆಗೆದುಕೊಂಡು ಅಲ್ಲಿಗೆ ಹೋದಾಗ ಆ ಕರು ಪಾದುಕೆ ಇದ್ದವರ ಬಳಿ ಬಂದು ನಿಲ್ಲುತ್ತದೆ. ಬಳಿಕ ಕರುವಿಗೆ ಸ್ನಾನ ಮಾಡಿಸಿ ಭಂಡಾರ ಹಚ್ಚಿದ ಮೇಲೆ ಅದು ಹಾಲು ಕುಡಿಯುತ್ತದೆ. ಹೀಗೆ 10 ಪರೀಕ್ಷೆಗಳನ್ನ ಮಾಡಿದ ಮೇಲೆ ಇವರು ಮೂಕಪ್ಪ ಸ್ವಾಮಿಗಳು ಎಂದು ಖಾತ್ರಿಪಡಿಸಿಕೊಳ್ಳಲಾಗುತ್ತೆ. ಲಿಂಗಧಾರಣ ಮಾಡಿದ ಮೇಲೆ 3 ಹೊತ್ತು ಲಿಂಗ ಪೂಜೆ ಅವ್ರಿಗೆ. ಲಿಂಗ ಪೂಜೆ ಅಲ್ದಾನೆ ಪ್ರಸಾದ ತೊಗೊಳೋದಲ್ಲ ಅವರು. ಸ್ನಾನ, ಲಿಂಗ ಪೂಜೆ, ಪ್ರಸಾದ. ಇದು ಪರಂಪರೆ. ಸುಮಾರು ಆ ತಾಯಿ ಮಲಿ ಬಿಡೋವ್ರಿಗೂ ಅವ್ರು ಹುಟ್ಟಿದ ಮನ್ಯಾಗ ಇರ್ತಾರೆ. ನಂತರ ಒಳ್ಳೆ ಮುಹೂರ್ತ ನೋಡಿ ಅಲ್ಲಿಗೆ ಮಠಕ್ಕೆ ಸ್ವಾಮಿಗಳು ಕರ್ಕೊಂಬಂದು ಇವ್ರನ್ನ ಗ್ರಾಮದವರೆಲ್ಲರೂ ಸೇರಿ ಆ ಗ್ರಾಮದವ್ರ ಮಠಕ್ಕೆ ಕರ್ಕೊಂಬಂದು ಪಟ್ಟಾಧಿಕಾರಕ್ಕೆ ಅವ್ರನ್ನ ಒಪ್ಪಿಸ್ತಾರೆ. ಅಲ್ಲಿ ಮಠಕ್ಕೆ ಒಪ್ಪಿಸ್ತಾರೆ. ಇದು ವಿಶೇಷ. ಇಲ್ಲಿ ಎಲ್ಲ ಮಠಗಳೊಳಗೂ ಮನುಷ್ಯ ಸ್ವಾಮಿಗಳು ಅದಾರ. ಅವ್ರನ್ನ ನಾವು ಆಯ್ಕೆ ಮಾಡ್ತೇವೆ. ಇವರು ಈ ಮರಿ ಒಳ್ಳೇದೈತಿ, ಈ ಮರಿ ಒಳ್ಳೇದೈತಿ ಅಂತೇಳಿ ನಾವು ಆಯ್ಕೆ ಮಾಡ್ತೇವೆ. ಯಾರೋ ಒಬ್ರು ಸ್ವಾಮಿಗಳು ತೀರ್ಕೊಂಡ ಮನುಷ್ಯ ಸ್ವಾಮಿಗಳು. ಆದರೆ ಇದು ಹಂಗಲ್ಲ. ನಾವು ಯಾರನ್ನೂ ಆಯ್ಕೆ ಮಾಡೋಂಗಿಲ್ಲ. ಒಬ್ಬರು ತೀರ್ಕೊಂಡ್ರು ಅಂತಂದ್ರೆ ಎಲ್ಲರ ಒಂದು ಒಳ್ಳೆ ಕರು ಐತಿ ಅದನ್ನು ತಂದು ಬಿಡೋನು ಅಂತ ಅನ್ನಂಗಿಲ್ಲ. ಅವರೇ ಹುಟ್ಟಬೇಕು. ಯಾವಾಗಾದರೂ ಹುಟ್ಟಲಿ ಅವರು. ಮತ್ತೆ ಮತ್ತೆ ಪುನರ್ಜನ್ಮ ಪಡೆದುಕೊಂಡು ಭಕ್ತರ ಪ್ರೀತಿಗೆ ಪಾತ್ರವಾಗಿರುವ ಮೂಕಪ್ಪ ಸ್ವಾಮಿಗಳಿಗೆ ಸಹಸ್ರಾರು ಭಕ್ತರಿದ್ದಾರೆ. ಹೊರ ರಾಜ್ಯಗಳಿಗೂ ಮೂಕಪ್ಪ ಸ್ವಾಮಿಗಳು ಪ್ರವಾಸ ಮಾಡುತ್ತಾರೆ. ಮೂಕಪ್ಪ ಸ್ವಾಮಿಗಳಿಗೆ ನಿಷ್ಠರಾಗಿ ನಡೆದುಕೊಳ್ತಾ ಭಕ್ತರು ಕೂಡ ಕೃತಾರ್ಥರಾಗ್ತಿದ್ದಾರೆ. ನೋಡಿದ್ರಲ್ಲ ಮೂಕಪ್ಪ ಸ್ವಾಮಿಗಳ ಮಹಾತ್ಮೆಯನ್ನ. ಜನರು ನಂಬಿಕೆಯನ್ನ ಹುಸಿಗೊಳಿಸದೆ ಮೂಕಪ್ಪ ಸ್ವಾಮಿಗಳು ಮತ್ತೆ ಮತ್ತೆ ಪುನರ್ಜನ್ಮ ಪಡಿತಾನೆ ಇದ್ದಾರೆ. ನಂಬಿಕೆಯೇ ದೈವ ಅನ್ನೋ ಮಾತು ಇಲ್ಲಿ ನಿಜವಾಗಿದೆ. ಇದೇ ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.